ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಈ ದಿನ ನಿಮಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತು ಅಸಿಡಿಟಿ ಸಮಸ್ಯೆ ಇದ್ದರೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದನ್ನು ಹೋಗಲಾಡಿಸೋದಕ್ಕೆ ಒಂದು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಒಂದು ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಆಫ್ಟರ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿ ಆದ ನಂತರ ತುಂಬ ಜನ ಮಹಿಳೆಯರಲ್ಲಿ ಕಾಡುವಂಥ ದೊಡ್ಡ ಸಮಸ್ಯೆ ಅನ್ನೋದು ಅದೇ ಹೊಟ್ಟೆಯ ಸುತ್ತ ಇರುವಂತಹ ಒಂದು ಬೊಜ್ಜಾಗಿರ್ಬೋದು. ಸೊ ಅದನ್ನು ಕರಗಿಸೋದಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನವನ್ನು ನೀವು ಪಟ್ಟಿರ್ತೀರ. ಎಕ್ಸಸೈಸ್ ಮಾಡಿದ್ರೂ ಸಹ ಕೂಡ ನೋ ಯೂಸ್, ಮತ್ತು ಡಯಟ್ ಮಾಡಿದ್ರೂ ಸಹ ಕೂಡ ನೋ ಯೂಸ್. ಬಟ್ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಪೌಡರ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಿಟಿಕೆ ಬಾಯಿಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಹೊಟ್ಟೆಯ ಸುತ್ತ ಇರುವಂತಹ ಒಂದು ಬೊಜ್ಜನ್ನು ಕಡಿಮೆ ಮಾಡುತ್ತೆ. ದೆನ್ ಬಂದು ವೆಯ್ಟ್ ಲಾಸ್ ಆಗೋದಕ್ಕೆ ಆಗಿರ್ಬೋದು, ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ, ಓಂಕಾಳು ಅಥವಾ ವಾಮ ನಿಮಗೆ ಸುಲಭವಾಗಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗೋದಿಲ್ಲ. ಇದೇ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 15 ದಿನಗಳ ಕಾಲನಾದರೂ ಬಂದೇ ಬರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದೇ ಒಂದು ಏಲಕ್ಕಿ, ಇವಿಷ್ಟನ್ನು ಒಂದು ಪುಟ್ಟದಾದಂತಹ ಬಾಣಲಿಗೆ ಹಾಕಿ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚಿಟಪಟ ಅನ್ನೋವರೆಗೂ ಸಹ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ ನಂತರ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟಾಗುತ್ತೋ ಅಷ್ಟು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಮೊದಲನೇದಾಗಿ ಓಂಕಾಳನ್ನು ಯೂಸ್ ಮಾಡಿದ್ದೀನಿ. ಓಂಕಾಳು ಮೇಯ್ನಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಆಗಿರ್ಬೋದು. ದೆನ್ ಬಂದು ನಿಮಗೇನಾದರೂ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ. ದೇಹಕ್ಕಂತೂ ತುಂಬಾ ಒಳ್ಳೆಯದು. ಸೊ ನಂತರ ಜೀರಿಗೆನೂ ಅಷ್ಟೇ ಮೇಯ್ನಾಗಿ ತೂಕವನ್ನು ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ತಿಂದಿದ್ದ ಆಹಾರ ಜೀರ್ಣನೇ ಆಗೋದಿಲ್ಲ, ಅದರಿಂದ ಸಹ ಕೂಡ ವೆಯ್ಟ್ ಗೇನ್ ಆಗ್ತಾ ಬರುತ್ತೆ. ಸೊ ಆ ರೀಸನ್ಗೆ ಆದಷ್ಟು ಜೀರಿಗೆ ತುಂಬಾ ಒಳ್ಳೆಯದು. ಮತ್ತು ಏಲಕ್ಕಿನೂ ಅಷ್ಟೇ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಈ ಪೌಡರ್ನ ನೀವು ರೆಡಿ ಮಾಡಿ ಒಂದು ಪುಟ್ಟದಾದಂತಹ ಬಾಕ್ಸ್ ಅಥವಾ ಒಂದೊಳ್ಳೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಒಂದು 15ರಿಂದ 20 ದಿನಗಳ ಕಾಲ ಯೂಸ್ ಮಾಡ್ಬೋದು. ಇದನ್ನು ಹೇಗಪ್ಪ ಸೇವನೆ ಮಾಡೋದು ಅಂದರೆ, ಒಂದು ಚಿಟಿಕೆ ತೆಗೆದುಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಲ್ಲ, ಅದೇ ರೀತಿಯಾಗಿ ಬಾಯಿಗೆ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೊತ್ತು ನಾಲ್ಗೆನಲ್ಲಿ ಜುಬ್ಕಿದ್ರೆ ಸಾಕು, ಕ್ಲೀನಾಗಿ ಹೋಗಿಬಿಡುತ್ತೆ ಹೊಟ್ಟೆಗೆ. ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕಾಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ನೈಟ್ ಮಲಗೋಕ್ಕಿಂತ ಮುಂಚೆ ಊಟ ಆದ ನಂತರ ಒಂದು ಚಿಟಿಕೆ ಬಾಯಿಗೆ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರನ್ನು ಕುಡಿದ್ಬಿಡೋದು ಅಷ್ಟೇ. ಸೊ ಇದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಒಂದು 1/2 ಅವರ್ 1 ಅವರ್ ಆದಷ್ಟು 1 ಅವರ್ ನೀವು ಯಾವುದೇ ಒಂದು ಟೀ, ಕಾಫಿ ಮತ್ತು ಬ್ರೇಕ್ಫಾಸ್ಟ್ನ ಮಾಡದೇ ಇರೋದು ಒಳ್ಳೆಯದು. ಮತ್ತು ನೈಟ್ ಮಲಗೋಕ್ಕಿಂತ ಮುಂಚೆ ಊಟ ಆದ ನಂತರ, ಊಟ ಆಗಿ ಒಂದು 1/2 ಅವರ್ ಆದ ನಂತರ ಒಂದು ಚಿಟಿಕೆ ಬಾಯಿಗೆ ಹಾಕ್ಕೊಳ್ಳಿ, ಉಗುರು ಬೆಚ್ಚಗೆ ನೀರನ್ನು ಕುಡೀರಿ. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡ್ತಾ ಬಂದರೆ, ಸೊ ಎಷ್ಟೇ ಒಂದು ಹೊಟ್ಟೆ ಸುತ್ತ ಬೊಜ್ಜಾಗಿರ್ಬೋದು ಮತ್ತು ವೆಯ್ಟ್ ಗೇನ್ ಆಗಿದ್ರೂ ಸಹ ಕೂಡ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಸುಲಭ ಮಾಡ್ಕೊಳ್ಳೋದು ಮತ್ತು ಅಷ್ಟೇ ಎಫೆಕ್ಟಿವ್ ರಿಸಲ್ಟ್ಸ್ ಸಹ ಕೂಡ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ರಿಸಲ್ಟ್ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ಈ ಮಾಹಿತಿ ಆಗಿತ್ತು. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.